ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ಪಲ್ಲಿ ಮುಗಿಸುವಂಥ ಸಿಂಪಲ್ ಆ್ಯಂಡ್ ಕ್ವಿಕ್ ಸಾರಿ ಕುಚ್ಚು ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಗ ಅಂತಂದರೆ 1 ಅವರಲ್ಲಿ ನೀವು ಫುಲ್ ಸಾರಿನ ಕಂಪ್ಲೀಟ್ ಮಾಡಿ ಮುಗಿಸ್ಬೋದು. ಅಷ್ಟು ಈಸಿಯಾಗಿ ವರ್ಕ್ ಮಾಡ್ಬೋದು ಈ ಡಿಸೈನ್ನ. ಕ್ರೋಶಾದಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗಾದರೂ ಕ್ರೋಶೆ ಹೇಗೆ ವರ್ಕ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಸೇಮ್ ಡಿಸೈನ ನೀವು ನಾರ್ಮಲ್ ಹೆಮ್ಮಿಂಗ್ ನೀಡಲಿಂದ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕಲರ್ ಕಾಂಬಿನೇಷನ್ ಸಾರಿದು ಈ ರೀತಿ ಇದೆ. ಪಲ್ಲು ಬಂದು ರೆಡ್, ಹಾಗೆ ಬಾಡಿ ಪಾರ್ಟ್ ಬಂದು ಇಟ್ಸ್ ಆರೆಂಜ್ ಶೇಡಲ್ಲಿದೆ. ಸೊ ಡಾರ್ಕ್ ಆರೆಂಜ್ ವಿತ್ ರೆಡ್ ಮಿಕ್ಸ್. ಸೊ ನಾನು ಸಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ, 6 ಎಳೆ ದಾರ, ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಇದರ ಜೊತೆಗೆ ಬೀಡ್ಸ್ ಬಂದು 2 ಟೈಪ್ಸ್ ಆಫ್ ಬೀಡ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಟೈಪ್ ಬಂದು ಹೀಗೆ ಬಿಗರ್ ಸೈಜ್ ಗೋಲ್ಡ್ ಬೀಡು. ಇದರಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಸಿಗುತ್ತಲ್ಲ, ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು. ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಕ್ರಿಸ್ಟಲನ್ನು ತೊಗೊಂಡಿದ್ದೀನಿ. ಇದು ಸ್ಮಾಲ್ ಸೈಜ್ ಇದೆ, 3 mm ಸೈಜ್ ಇರುವಂಥ ಗೋಲ್ಡ್ ಕ್ರಿಸ್ಟಲನ್ನು ತೊಗೊಂಡು ಇವತ್ತು ಡಿಸೈನ ವರ್ಕ್ ಮಾಡ್ತಾಯಿದ್ದೀನಿ. ಈ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗೋದ್ರಿಂದ ಆಬ್ವಿಯಸ್ಲಿ ನಾವು ಪಲ್ಲು ರೈಟ್ ಸೈಡಿಂದನೇ ಡಿಸೈನ ಸ್ಟಾರ್ಟ್ ಮಾಡ್ಕೊಬೇಕು. ಮೊದಲಿಗೆ ಎಂಡಲ್ಲಿ ನಾನು ಹೀಗೆ ದಾರನ ಫಿಕ್ಸ್ ಮಾಡ್ಕೊತೀನಿ. ಸೊ ದಾರನ ಫಿಕ್ಸ್ ಮಾಡಿದ್ಮೇಲೆ 4 ಚೈನ್ಸ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಅದನ್ನು ಹೀಗೆ ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ವಾ, ಸೊ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ಸೊ ಈ ರೀತಿ ಫಸ್ಟು 4 ಚೈನನ್ನು ವರ್ಕ್ ಮಾಡಬೇಕು. ಈ 4 ಚೈನಲ್ಲಿ ನಾವು ಕುಚ್ಚನ್ನು ಟೈ ಮಾಡೋದು. ಇದು ಆದಮೇಲೆ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಫಸ್ಟ್ ಒಂದು ಕ್ರಿಸ್ಟಲನ್ನು ದಾರದಲ್ಲಿ ಸ್ಲೈಡ್ ಮಾಡ್ಕೊತೀನಿ. ಕ್ರಿಸ್ಟಲ್ ಹಾಕಿದ್ಮೇಲೆ ಅದನ್ನು ಲಾಕ್ ಮಾಡಬಾರ್ದು. ಇದಾದಮೇಲೆ ಬಿಗರ್ ಸೈಜ್ ಗೋಲ್ಡ್ ಬೀಡ್ ಏನು ತೊಗೊಂಡೆ ಅದನ್ನು ಕೂಡ ದಾರಕ್ಕೆ ಹಾಕ್ಕೊಂಡು ಅದಾದಮೇಲೆ ಮತ್ತೆ ಕ್ರಿಸ್ಟಲನ್ನು ಇನ್ಸರ್ಟ್ ಮಾಡ್ಕೊಬೇಕು. ಸೊ 2 ಕ್ರಿಸ್ಟಲ್ ಮಧ್ಯ ಒಂದು ಬಿಗರ್ ಸೈಜ್ ಗೋಲ್ಡ್ ಬೀಡ್ ಬರುತ್ತೆ. ಸೊ ಇದಿಷ್ಟು ಹಾಕಿದ್ಮೇಲೆ ನಾವು ಲಾಕ್ ಮಾಡ್ಕೊಬೇಕು. ಈಗ 3 ಬೀಡನ್ನು ಸೇರಿಸಿ ಲಾಕ್ ಮಾಡಿಕೊಂಡು ಆಮೇಲೆ ಅದನ್ನು ಬಟ್ಟೆ ಮೇಲೆ ಹೀಗೆ ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡಿದ್ಮೇಲೆ ನೀವು ನೋಡಬೇಕು ಆ 3 ಬೀಡು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಬಿಟ್ಟು ಆ ಪಾಯಿಂಟ್ಗೆ ಕರೆಕ್ಟಾಗಿ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕಾಗತ್ತೆ. ನಾವು ಎಕ್ಸಾಕ್ಟ್ ಪಾಯಿಂಟ್ಗೆ ಬೀಡನ್ನ ಲಾಕ್ ಮಾಡ್ಕೊಂಡಿಲ್ಲ ಅಂದರೆ ಲಾಕ್ ಆದಮೇಲೆ ಬಟ್ಟೆಯಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಸ್ಪೆಷಲಿ ಬಿಗಿನರ್ಸ್ ಈ ಪಾಯಿಂಟ್ನ ಸ್ವಲ್ಪ ನೋಡಿಕೊಂಡು ಗಮನದಲ್ಲಿ ಇಟ್ಕೊಂಡು ಡಿಸೈನ್ನ ವರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 4 ಚೈನ್ಸ್ ವರ್ಕ್ ಮಾಡಿ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ ಸ್ಟ್ರೇಟಾಗಿ ಇಟ್ಬಿಟ್ಟು ಅದು ರೀಚ್ ಆಗೋ ಪಾಯಿಂಟ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಈಗ ಮತ್ತೆ ಬೀಡ್ಸನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಬೀಡ್ಸು ನಾನಿಲ್ಲಿ 2 ರೀತಿಯಾಗಿ ತೊಗೊಂಡಿದ್ದೀನಿ ಅಂತ ಹೇಳ್ತೆ ಅಲ್ವಾ. ಸೊ ಇದೇ ಥರ ಬೀಡ್ಸ್ ತೊಗೊಬೇಕು ಅಂತ ಏನಿಲ್ಲ, ನಿಮ್ಮ ಟೇಸ್ಟ್ ಪ್ರಕಾರ ಅಥವಾ ನಿಮ್ಮ ಸಾರಿಗೆ ಯಾವ ರೀತಿ ಬೀಡ್ಸ್ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಬೀಡನ್ನ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು 3 ಬೀಡನ್ನು ಆ್ಯಡ್ ಮಾಡಿದ್ಮೇಲೆ ಈಗ ನಾನು ಇನ್ನೂ ಒಂದು ರೀತಿ ಲಾಕ್ ಮಾಡೋದು ತೋರಿಸ್ತೀನಿ. 3 ಬೀಡನ್ನು ಕೂಡ ಹೀಗೆ ಬಟ್ಟೆ ಮೇಲೆ ಇಟ್ಬಿಟ್ಟು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿ ಆ ಪಾಯಿಂಟ್ಗೆ ಕ್ರೋಶೆನ ಬಟ್ಟೆಗೆ ಇನ್ಸರ್ಟ್ ಮಾಡಿಕೊಂಡು ಹಿಂದೆ ಇರೋ ದಾರ ತೊಗೊಂಡು ಲಾಕ್ ಮಾಡ್ಕೊಬೇಕು. ಸೊ ಈ ರೀತಿ ನಾನು ಇನ್ನೂ ಒಂಥರ ಲಾಕ್ ಮಾಡೋದು ತೋರಿಸಿದ್ದೀನಿ. ಫಸ್ಟಲ್ಲಿ ನಾವು ಡೈರೆಕ್ಟಾಗಿ ಬೀಡ್ಸ್ನ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಫಿಕ್ಸ್ ಮಾಡಿದ್ವಿ. ಬಟ್ ಇಲ್ಲೇನು ಮಾಡಿದ್ವಿ, 3 ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬಟ್ಟೆ ಮೇಲೆ ಇಟ್ಕೊಂಡು ಅದನ್ನು ಫಿಕ್ಸ್ ಮಾಡಿದ್ದೀವಿ. ಸೊ 2ರಲ್ಲಿ ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಹಾಗೆ ಕಂಫರ್ಟಬಲ್ ಅನಿಸುತ್ತೆ ಆ ರೀತಿ ನೀವು ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ಇದಾದಮೇಲೆ ಮತ್ತೆ 4 ಚೈನ್ಸ್ ವರ್ಕ್ ಮಾಡಿ ಸಿಂಗಲ್ ಕ್ರೋಶೆ, ಆಮೇಲೆ ಮತ್ತೆ ಬೀಡ್ಸ್. ಸೊ ಈ ರೀತಿ ಈ ಡಿಸೈನ್ ಬರುತ್ತೆ. ಸೊ ಇಷ್ಟೇ ಡಿಸೈನು, ವೆರಿ ಸಿಂಪಲ್. ಇದೇ ಥರ ಸಾರಿ ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಹಾಗೆ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕೂಡ ಟೈ ಮಾಡ್ತೀನಿ. ಜೊತೆಗೆ ಈ ವಿಡಿಯೋದಲ್ಲಿ ಹೇಗೆ ಕುಚ್ಚನ್ನು ಕಟ್ಟೋದು ಅಂತ ತೋರಿಸ್ತೀನಿ. ಕೆಲವರು ರಿಕ್ವೆಸ್ಟ್ ಮಾಡಿದರು, ಅದಕ್ಕೋಸ್ಕರ. ಸೊ ನೋಡಿ ಕಂಪ್ಲೀಟ್ ಆಗಿದೆ. ಜಸ್ಟ್ 2 ಬ್ಲಾಕನ್ನು ಮಾತ್ರ ಎಂಟಿ ಬಿಟ್ಟಿದ್ದೀನಿ. ಆಲ್ಟರ್ನೇಟಾಗಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಟಿಪ್ಪಲ್ಲಿ ಗ್ಲೂ ಅಪ್ಲೈ ಮಾಡಿ ಅದು ಕಂಪ್ಲೀಟ್ಲಿ ಡ್ರೈ ಆದಮೇಲೆ ಕುಚ್ಚು ಕಟ್ಕೊಳೋದು. ಈ ಸಿಲ್ಕ್ ಥ್ರೆಡ್ ಬಂಚನ್ನು ಕ್ಲೀನಾಗಿ ಐರನ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ 4 ಚೈನ್ ಗ್ಯಾಪಲ್ಲಿ ಬಂಚನ್ನು ಇನ್ಸರ್ಟ್ ಮಾಡಿ ನಿಮಗೆ ಯಾವ ಲೆಂತ್ಗೆ ಬೇಕೋ ನೋಡಿಕೊಂಡು ಆ ಲೆಂತ್ಗೆ ಫೋಲ್ಡ್ ಮಾಡಬೇಕು. ಹಾಗೆ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಸ್ಟ್ರ್ಯಾಂಡ್ಸ್ ಆಫ್ ಝರಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ನಾನು ನೀಡಲನ್ನು ಹಿಂದ್ಗಡೆಯಿಂದ ಇನ್ಸರ್ಟ್ ಮಾಡಿದ್ದೀನಿ. ಹಿಂದ್ಗಡೆಯಿಂದ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಒಂದು 3 ಗಂಟನ್ನು ಹಾಕ್ಕೊಬೇಕು. ಯಾಕೆ ಹಿಂದೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡೆ ಅಂದರೆ ಫ್ರಂಟಲ್ಲಿ ಆ ಝರಿ ಥ್ರೆಡ್ ಅನ್ನೋದು ಎಲ್ಲೂ ಕೂಡ ಎಕ್ಸಸ್ ಕಾಣಿಸೋದಿಲ್ಲ, ಎಲ್ಲ ಕೂಡ ಹಿಂದ್ಗಡೆಗೆ ಹೋಗಿರುತ್ತೆ.
ಸೊ ಯೂಶ್ವಲಾಗಿ ನನ್ನ ಕ್ಲೈಂಟ್ಸು ಈ ರೀತಿಯೇ ಫಿನಿಶಿಂಗ್ ಕೇಳ್ತಾರೆ. ದಟ್ ಈಸ್ ದ ರೀಸನ್ ನಾನು ಈ ಥರನೇ ಕುಚ್ಚನ್ನು ಆಲ್ಮೋಸ್ಟ್ ಟೈ ಮಾಡೋದು. ಮತ್ತು ಇವಾಗ ಹಿಂದ್ಗಡೆಗೆ ತಿರುಗಿಸ್ಕೊಂಡು ಸೇಮ್ ಹಿಂದೆಯಿಂದನೇ ನೀಡನ್ನು ವಾಪಸ್ ಇನ್ಸರ್ಟ್ ಮಾಡ್ಕೊಬೇಕು. ಇದಾದಮೇಲೆ ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ನೋಡಿಬಿಟ್ಟು ಕುಚ್ಚನ್ನು ಟ್ರಿಮ್ ಮಾಡ್ಕೊಬೇಕು. ಎಲ್ಲ ಕುಚ್ಚು ಕೂಡ ಒಂದೇ ಲೆಂತಲ್ಲಿ ಟ್ರಿಮ್ ಮಾಡ್ಕೊಬೇಕು ಸೊ ದಟ್ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ನೋಡಿ, ಈ ರೀತಿ ಟ್ರಿಮ್ ಮಾಡಿದ್ಮೇಲೆ ನಿಮಗೆ ಇನ್ನೂ ಕೂಡ ಎಲ್ಲಾದರೂ ಅನ್ಇವನ್ ಎಡ್ಜಸ್ ಕಾಣಿಸ್ತಾ ಇದ್ದರೆ ಅದನ್ನು ಫಿನಿಶ್ ಮಾಡ್ಕೊಂಬಿಡಿ. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ನಾನು ರೆಡ್ ಕಲರಲ್ಲಿ ಕುಚ್ಚನ್ನು ಕಟ್ಕೊತೀನಿ. ನಿಮಗೆ ಆಲ್ಟರ್ನೇಟಾಗಿ ಬೇಡ ಅಂದರೆ ಒಂದೇ ಕಲರಲ್ಲೂ ಕೂಡ ಕುಚ್ಚು ಟೈ ಮಾಡ್ಬೋದು. ನಿಮ್ಮ ಸ್ಯಾರೀಸಲ್ಲಿ ಜಾಸ್ತಿ ಕಲರ್ ಆಪ್ಷನ್ಸ್ ಇದ್ದಾಗ ಕಲರ್ಸ್ನ ತುಂಬ ಯೂಸ್ ಮಾಡಿ. ಸೊ ಡಿಸೈನು ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಸ್ಯಾರಿನೂ ಕೂಡ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ. ನಮಗೆ ಓವರಾಲ್ ಈ ಡಿಸೈನ ವರ್ಕ್ ಮಾಡೋದಕ್ಕೆ ನಾನು ಆವಾಗಲೇ ಹೇಳಿದೆ 1 hour ಸಾಕು ಅಂತ. ಈ ಕ್ರೋಶೆ ವರ್ಕೆಲ್ಲ ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದೆ, ಅದಕ್ಕೆ 15 minutes ಸಾಕು ಅನಿಸುತ್ತೆ. ಇದಾದಮೇಲೆ ಈ ಥರ ಸಿಲ್ಕ್ ಥ್ರೆಡ್ ಬಂಚನ್ನು ನಾವು ರೆಡಿ ಇಟ್ಕೊಂಡಿದ್ರೆ 1/2 hour 40 minutes ಈ ಕುಚ್ಚೆಲ್ಲ ಕಟ್ಕೊಂಡ್ಬಿಡ್ಬೋದು. ಸೊ ನಮ್ಗೆ ಆವಾಗ ವಿತಿನ್ 1 hour ಈ ಡಿಸೈನು ಕಂಪ್ಲೀಟ್ ಆಗೋಗುತ್ತೆ. ಸೊ ಕಮ್ಮಿ ಟೈಮ್ ಇದ್ದಾಗ ಕ್ವಿಕ್ ಡಿಸೈನ್ ಬೇಕು ಅಂದರೆ ಈ ರೀತಿಯಾದಂಥ ಡಿಸೈನ್ಸ್ನ ಟ್ರೈ ಮಾಡಿ. ಸೊ ನೋಡಿ, ಇವಾಗ ಇದನ್ನು ಕೂಡ ನಾನು ಸೇಮ್ ಲೆಂತ್ಗೆ ಟ್ರಿಮ್ ಮಾಡ್ಕೊತೀನಿ. ಈಗ ಡಿಸೈನು ಕಂಪ್ಲೀಟ್ ಆಗಿದೆ. ಇದರ ಫಿನಿಶ್ ಲುಕ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದಿವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ತುಂಬಾ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಜೊತೆಗೆ ನಾನೇನಲ್ಲಿ ಕ್ರಿಸ್ಟಲನ್ನು ಯೂಸ್ ಮಾಡಿದ್ದೀನಿ. ಆ ಕ್ರಿಸ್ಟಲು ಈ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾಯಿದೆ. ಬಿಕಾಸ್ ಇದು ಗಟ್ಟಿ ಬಾರ್ಡರ್ ಸ್ಯಾರಿ, ಬುಟ್ಟಾಸು ಮತ್ತು ಬಾರ್ಡರ್ ಎಲ್ಲ ತುಂಬಾ ರಿಚ್ ಆಗಿತ್ತು. ದ್ಯಾಟ್ ಈಸ್ ದ ರೀಸನ್ ನಾನು ಕ್ರಿಸ್ಟಲನ್ನು ಚೂಸ್ ಮಾಡಿಕೊಂಡೆ. ನೀವು ವರ್ಕ್ ಮಾಡುವಂಥ ಸ್ಯಾರಿಗೆ ಯಾವ ರೀತಿ ಬೀಡ್ಸು ಮ್ಯಾಚ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಬೀಡ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸೈನ್ನ ವರ್ಕ್ ಮಾಡಿ. ಸೊ ಫೈನಲಿ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಜೊತೆಗೆ ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಏನು ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.